ನೋಡಿ, ಕೊನೆಗೂ ಚಾಮರಾಜಪೇಟೆಯ ನಾಗರಿಕರ ಹೋರಾಟಕ್ಕೆ ಜಯ ಸಿಕ್ಕಿದೆ. ಸ್ವಕ್ಷೇತ್ರದಲ್ಲೇ ಈಗ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಭಾರಿ ಹಿನ್ನಡೆ. ಚಾಮರಾಜಪೇಟೆಯಲ್ಲಿರುವಂತಹ 2 ಎಕರೆ ಜಮೀನು ಪಶು ಆಸ್ಪತ್ರೆಗೆ ಸೇರಿದ್ದು ಅಂತ ಆದೇಶ ಬಂದಿದೆ ಈಗ ಕೋರ್ಟಿಂದ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಪಶು ಆಸ್ಪತ್ರೆ ಇದೆ, 2 ಎಕರೆ ಜಮೀನಿದೆ ಅದಕ್ಕೆ ಸಂಬಂಧಪಟ್ಟಂತೆ. ಸೊ ಈಗ ರಾಜ್ಯ ಸರ್ಕಾರದ ಎಡವಟ್ಟಿಗೆ ಬ್ರೇಕ್ ಹಾಕಿರೋದು ಹೈಕೋರ್ಟ್. ಅಲ್ಪಸಂಖ್ಯಾತರ ಓಲೈಕೆಗೆ ರಾಜ್ಯ ಸರ್ಕಾರ ಮುಂದಾಗಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸ್ಥಳೀಯರು ಹಿಂದೂಪರ ಸಂಘಟನೆಯ ವಿರೋಧವನ್ನು ಕೂಡ ವ್ಯಕ್ತಪಡಿಸಿತ್ತು ಇದಕ್ಕೆ. ಈಗ ಆ ಜಮೀನು ಪಶು ಆಸ್ಪತ್ರೆಗೆ ಸೇರಿದ್ದು ಅಂತ ಕೋರ್ಟ್ ಹೇಳಿದೆ ಈಗ. ಸೊ ಸ್ವಕ್ಷೇತ್ರದಲ್ಲಿ ಸಚಿವರಿಗೆ ಭಾರಿ ಹಿನ್ನಡೆ. ಪಶು ಆಸ್ಪತ್ರೆಗೆ 2 ಎಕರೆ ಜಮೀನು ದಾನವಾಗಿ ಬಂದಿದ್ದು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಮಾಡಬೇಕಿದನ್ನ ಅಂತ ಸರ್ಕಾರ ಮನವಿ ಮಾಡಿತ್ತು. ಸರ್ಕಾರದ ಮಟ್ಟದಲ್ಲಿ ಪತ್ರ ಬರೆದು ಶಿಫಾರಸು ಮಾಡಲಾಗಿತ್ತು. ಜಮೀರ್ ಅಹಮದ್ ಖಾನ್ ಅವರು ಮನವಿ ಮಾಡಿದ್ದು. ಜೊತೆಗೆ ಸಚಿವರ ವಿರುದ್ಧ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಸೊ ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ಹಿನ್ನಡೆಯಾಗಿದೆ. ಇದ್ರ ಬಗ್ಗೆ ನಮ್ಮ ಹಿಂದೂ ಪರ ಸಂಘಟನೆ ಹೋರಾಟಗಾರರಾದಂತಹ ತೇಜಸ್ ಗೌಡ ಅವರು ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಈಗಾಗಲೇ ಎಲ್ಲ ಮಾಧ್ಯಮದವ್ರಿಗೆ ಗೊತ್ತಿರೋ ಹಾಗೆ ಪಶುಸಂಗೋಪನೆ ಆಸ್ಪತ್ರೆ ಮತ್ತು ಆ ಜಾಗ ಏನು ದಾನವಾಗಿ ಬಂದಿತ್ತು, ಮುತ್ತುವರ್ಜಿ ಆಫ್ ಸ್ಕಿಂಧಿಯಾಯಿಂದ ದಾನವಾಗಿ ಬಂದಿತ್ತು, ಪಶುಸಂಗೋಪನೆ ಆಸ್ಪತ್ರೆ ಆಗಿರಬೇಕು ಅಂತ ದಾನವಾಗಿ ಬಂದಿರುತ್ತೆ. ಆದರೆ ಅಲ್ಲಿನ ಸ್ಥಳೀಯ ಶಾಸಕ ಜಮೀರ್ ಅಹಮದ್ ಖಾನ್ ಅವ್ರ ಪ್ರಭಾವ ಬೆಳೆಸಿ ₹100 ಬೆಲೆ ಬಾಳುವಂಥ ಜಾಗವನ್ನು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಮಂಡಳಿಗೆ ಅದನ್ನು ಏನದು ಹಸ್ತಾಂತರ ಮಾಡ್ಕೋತಾರೆ. ಇದನ್ನು ಪ್ರಶ್ನೆ ಮಾಡಿ ಅಲ್ಲಿನ ನಿವಾಸಿಗಳು, ಸಮಸ್ತ ಹಿಂದೂ ಸಂಘಟನೆಗಳು, ವಿಶೇಷವಾಗಿ ಖ್ಯಾತ ವಕೀಲರಾದ ಗಿರೀಶ್ ಭಾರದ್ವಾಜ್ ಅವರು ಹೈಕೋರ್ಟಲ್ಲಿ ಪಿಟಿಷನ್ ಫೈಲ್ ಮಾಡ್ತಾರೆ. ಇದರ ಸಂಬಂಧಪಟ್ಟಂತೆ ಸುದೀರ್ಘವಾದ 1 ವರ್ಷದ ನಿರಂತರ ತನಿಖೆ ಮಾಡಾದಮೇಲೆ ಕೋರ್ಟು ಸ್ಪಷ್ಟವಾಗಿ ಆದೇಶ ಮಾಡುತ್ತೆ. ಏನು ಅಂತಂದರೆ, ಇದು ದಾನವಾಗಿ ಬಂದಿರುವಂಥ ಜಾಗ ಪಶುಸಂಗೋಪನೆ ಆಸ್ಪತ್ರೆ ಇದೆ, ಪಶುಸಂಗೋಪನೆ ಆಸ್ಪತ್ರೆಯಾಗಿ ಉಳ್ಕೋಬೇಕು. ಏನಕ್ಕೆ ಅಂತಂದರೆ ಚಾಮರಾಜಪೇಟೆ ಸುತ್ತಮುತ್ತ ಪ್ರಾಣಿಗಳಿದೆ, ಗೋಮಾತೆ ಇದೆ, ಅದಕ್ಕೆಲ್ಲದಕ್ಕೂ ಚಿಕಿತ್ಸೆಗೆ ಪಶುಸಂಗೋಪನೆ ಆಸ್ಪತ್ರೆಗೆ ಉಳ್ಕೋಬೇಕು. ಯಾವುದೇ ಕಾರಣಕ್ಕೂ ಇದು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಕೊಡೋದಕ್ಕಾಗಲ್ಲ ಅಂತ ಅಲ್ಲಿನ ಸ್ಥಳೀಯ ಶಾಸಕ ಜಮೀರ್ ಅಹಮದ್ಗೆ ರಂಜಾನ್ ಕೊಡಿ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಷ್ಮಿತಾ, ಇದೊಂದು ರೀತಿಯಾಗಿ ಚಾಮರಾಜಪೇಟೆ ನಾಗರಿಕ ಹೋರಾಟಕ್ಕೆ ತಂದ ಜಯ. ಆದರೆ ಒಂದಷ್ಟು ಸಮಯ ಹಿಂದೆ ಹೋಗಿ ನಾವು ಇದನ್ನ ಪ್ರಕರಣವನ್ನು ನೋಡೋದಾದರೆ ಅಲ್ಪಸಂಖ್ಯಾತರ ಓಲೈಕೆಗೆ ಸರ್ಕಾರ ಮುಂದಾಗಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಶರತ್, ಏನು ಕಳೆದ ಮಾರ್ಚ್ನಲ್ಲಿ ಈ ಒಂದು ಜಾಗ ಅಕ್ಷರಶಃ ಒಂದು ರೀತಿಯಲ್ಲಿ ಹೋರಾಟದ ಸ್ಪಾಟ್ ಆಗಿತ್ತು. ಯಾಕಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಪಶುಪಾಲನಾ ಆಸ್ಪತ್ರೆ ಏನಿದೆ, ಈ ಒಂದು ಜಾಗದಲ್ಲಿ ಅಲ್ಪಸಂಖ್ಯಾತರ ವಸತಿ ನಿಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಜಮೀರ್ ಅಹಮದ್ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ರು. ಸದ್ಯ ನೀವು ನೋಡ್ತಾ ಇರ್ಬೋದು, ಈ ಒಂದು ಹಾಸ್ಪಿಟ್ಲ್ ಏನಿದೆ, ಈ ಒಂದು ಹಾಸ್ಪಿಟ್ಲ್ ಜಾಗ ಸರಿಸುಮಾರು 2 ಎಕರೆ ಇದೆ. ಈ ಒಂದು ಜಾಗ ಅಂದರೆ ಮುತ್ತುಜಿ ರಾವ್ ಅನ್ನೋರು ಒಂದು ದಾನವಾಗಿ ಕೊಟ್ಟಿರುವಂಥದ್ದು. ಇಲ್ಲಿರುವಂತಹ ಸುತ್ತಮುತ್ತಲಿನ ಪಶುಗಳಿಗೆ ಒಳ್ಳೆ ಚಿಕಿತ್ಸೆ ಸಿಗಲಿ ಅಂತ ಹೇಳಿ 1930ರ ಸುಮಾರಿಗೆ ಈ ಒಂದು ಜಾಗವನ್ನು ದಾನವಾಗಿ ಕೊಟ್ಟಿರುವಂಥದ್ದು. ಅವತ್ತಿನಿಂದವೂ ಕೂಡ ಪ್ರತಿನಿತ್ಯ ಅಂದರೆ ಚಾಮರಾಜಪೇಟೆ ಸುತ್ತಮುತ್ತಲಿರುವಂತಹ, ಅಂದರೆ ಚಾಮರಾಜಪೇಟೆ ಆಗಿರ್ಬೋದು, ಕಾಟನ್ಪೇಟೆ ಆಗಿರ್ಬೋದು, ಅಕ್ಕಿಪೇಟೆ ಆಗಿರ್ಬೋದು, ಇಲ್ಲಿರುವಂತಹ ಜನರು ತಮ್ಮ ಹಸುಗಳಾಗಿರ್ಬೋದು, ನಾಯಿಗಳಾಗಿರ್ಬೋದು ಮತ್ತು ಇನ್ನಿತರ ಪ್ರಾಣಿಗಳನ್ನ ತಂದು ಇಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ಕೊಂಡು ಹೋಗ್ತಾ ಇದ್ರು. ಆದರೆ ಕಳೆದ ಫೆಬ್ರವರಿ ಎಂಡ್ ಹಾಗೆ ಮಾರ್ಚ್ನಲ್ಲಿ ಈ ಒಂದು ಜಾಗದಲ್ಲಿ ಅಂದರೆ ಅತಿ ಕಡಿಮೆಯಾಗಿ ಪಶುಗಳು ಬರ್ತಾ ಇದೆ. ಹೀಗಾಗಿ ಈ ಒಂದು ಪಶು ಆಸ್ಪತ್ರೆಯನ್ನು ಬೆಂಗಳೂರು ಹೊರವಲಯ ಅಥವಾ ಜಯನಗರಕ್ಕೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ, ಹಾಗೆ ಈ ಒಂದು ಜಾಗದಲ್ಲಿ ಅಲ್ಪಸಂಖ್ಯಾತರ ವಸತಿ ನಿಲಯವನ್ನು ನಾವು ಆರಂಭ ಮಾಡಬೇಕು ಅಂತ ಹೇಳಿ, ಈ ಒಂದು ಜಾಗವನ್ನು ನೀಡಬೇಕು ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ರು. ಮೊದಲಿಂದಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಮತ ಓಲೈಕೆಗೆ ಮುಂದಾಗ್ತಿದೆ ಅಂತ ಹೇಳಿ ವಿಪಕ್ಷಗಳು ಕೂಡ ಸಾಕಷ್ಟು ಟೀಕೆಯನ್ನು ಮಾಡ್ತಾ ಇದ್ರು. ಅದರ ಒಂದು ರೂಪಕವಾಗಿ ಇದು ಕೂಡ ಇತ್ತು. ಹೀಗಾಗಿ ಈ ಒಂದು ಜಾಗವನ್ನು ಯಾವುದೇ ರೀತಿ ಅಲ್ಪಸಂಖ್ಯಾತರ ವಸತಿ ನಿಲಯಕ್ಕೆ ಬಿಟ್ಕೊಡ್ಬಾರ್ದು ಅಂತ ಹೇಳಿ ಇಲ್ಲಿರುವಂತಹ ಚಾಮರಾಜಪೇಟೆ ನಾಗರಿಕ ಒಕ್ಕೂಟ ಸತತವಾಗಿ ಹೋರಾಟವನ್ನು ಮಾಡ್ತಾ ಬಂದರು. ಹೋರಾಟದ ಪ್ರತಿಫಲ ಈಗ ಹೈಕೋರ್ಟ್ ಕೂಡ ಹೇಳಿರುವಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಜಾಗವನ್ನು ಅಲ್ಪಸಂಖ್ಯಾತರ ವಸತಿ ನಿಲಯಕ್ಕೆ ನೀಡಬಾರ್ದು. ಇಲ್ಲಿ ಏನು
ಪಶು ಹಾಸ್ಪಿಟ್ಲ್ ಇದೆ, ಆ ಒಂದು ಪಶು ಹಾಸ್ಪಿಟ್ಲು ಕಂಟಿನ್ಯೂ ಆಗಬೇಕು. ಅದರಲ್ಲೂ ಕೂಡ ಪ್ರಮುಖವಾಗಿ ಇದು ಕೋಟ್ಯಾಂತರ ರೂಪಾಯಿ ಜಾಗ ಬೆಲೆ ಬಾಳುತ್ತೆ. ಸೊ ಹೀಗಾಗಿ ಇದು ದಾನವಾಗಿ ಬಂದಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಅಲ್ಪಸಂಖ್ಯಾತರ ವಸತಿ ನಿಲಯವನ್ನು ಇಲ್ಲಿ ನಿರ್ಮಾಣ ಮಾಡಬಾರ್ದು ಅಂತ ಹೇಳಿ ಇವಾಗ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಅಂದರೆ ಸ್ವಕ್ಷೇತ್ರದಲ್ಲೇ ಜಮೀರ್ ಅಹಮದ್ಗೆ ಒಂದು ರೀತಿಯಲ್ಲಿ ಹಿನ್ನಡೆ ಆಗಿದೆ ಅಂತಲೇ ಹೇಳ್ಬೋದು ಶರತ್. ಓಕೆ, ಥ್ಯಾಂಕ್ ಯು ಸುಚಿತಾ ಡೀಟೇಲ್ಸ್ಗಾಗಿ.